ಮೆಟ್ರೋ ಹತ್ತೋ ಮುನ್ನ ಪರ್ಸ್ ಚೆಕ್ ಮಾಡ್ಕೊಳ್ಳಿ. ಬೆಲೆ ಏರಿಕೆಯಲ್ಲಿ ನಮ್ಮ ಮೆಟ್ರೋ ಸದಾ ಫಸ್ಟ್ ಇರುತ್ತೆ. ದೆಹಲಿ 64, ನಮ್ಮದು ಮಾತ್ರ 95. ಹೈಫೈ ಮೆಟ್ರೋ ಅಂದರೆ ಇದೇನಾ? ಮೆಟ್ರೋ ಹತ್ತೋ ಮುನ್ನ ಪರ್ಸ್ ಚೆಕ್ ಮಾಡ್ಕೊಳ್ಳಿ. ಬೆಲೆ ಏರಿಕೆಯಲ್ಲಿ ನಮ್ಮ ಮೆಟ್ರೋ ಸದಾ ಫಸ್ಟ್ ಇರುತ್ತೆ. ದೆಹಲಿ 64, ನಮ್ಮದು 95. ಹೈಫೈ ಮೆಟ್ರೋ ಅಂದರೆ ಇದೇನಾ? ವೃದ್ಧರಿಗೆ ರಿಯಾಯಿತಿ ಕೇಳಿದ್ರೆ ನೋ ಎಂಟ್ರಿ. ಮೆಟ್ರೋ ಬಿಟ್ಟರೆ ಅಸ್ತಮಾ ಫ್ರೀ ಆಗಿ ಸಿಗುತ್ತೆ, ಹುಷಾರು. ಕಾಲಿಡೋಕೆ ಜಾಗ ಇಲ್ಲ ಆದರೂ ರೇಟ್ ಮಾತ್ರ ಸ್ಕೈ ಲೆವೆಲ್. ಜನಸೇವೆಗಿಂತ ಗಲ್ಲ ತುಂಬೋದೇ ಮುಖ್ಯ ಆಯ್ತಾ BMRCLಗೆ? ನಮ್ಮ ಮೆಟ್ರೋ ಪ್ರಯಾಣ ದರ ಮತ್ತೆ ಹೆಚ್ಚಳವಾಗಿದೆ. ಮೆಟ್ರೋ ದರ ಏರಿಕೆಗೆ ಸಾರ್ವಜನಿಕರ ತೀವ್ರ ವಿರೋಧ. ದರ ಇಳಿಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗ್ರಹ. 2 ವರ್ಷಗಳಲ್ಲಿ ಒಟ್ಟು 76% ದರ ಏರಿಕೆ. ದೇಶದ ಇತರ ಮೆಟ್ರೋಗಳಿಗೆ ಬೆಂಗಳೂರು ರೂಪಾಯಿ 95, ದೆಹಲಿ ರೂ 64. ನೋಡಿ, ಜನಸೇವೆಗೆ ಅಂಥೇಳಿ ಇರುವಂತಹ ಒಂದು ಮೆಟ್ರೋ ಪದೇ ಪದೇ ದರ ಹೆಚ್ಚು ಮಾಡುವುದರ ಮುಖೇನ ಜನವಿರೋಧಿ ಸೇವೆಯನ್ನು ಕೊಡ್ತಾ ಇದೆಯಾ? ವೃದ್ಧರಿಗೆ ಯಾವುದೇ ರಿಯಾಯಿತಿ ಇಲ್ಲ. ರಿಯಾಯಿತಿ ಕೇಳೋದಕ್ಕೆ ಹೋದ್ರೆ ನೋ ಎಂಟ್ರಿ, ಬಾಹರ್ ಜಾವೋ ಅಂತಾರೆ. ಬೆಲೆ ಏರಿಕೆಯಲ್ಲಿ ನಿರಂತರವಾಗಿ ಸುದ್ದಿಯಲ್ಲಿರತಕ್ಕಂತಹ BMRCL ಬೆಂಗಳೂರು ಮೆಟ್ರೋ ಪರಿಷ್ಕರಣೆ ಬೇಕಾಬಿಟ್ಟಿ ಮಾಡಂಗಿಲ್ಲ. ದರ ಪರಿಷ್ಕರಣೆ ಬೇಕಾಬಿಟ್ಟಿ ಮಾಡೋ ಹಾಗೇ ಇಲ್ಲ. ಅದು KSRTC ಆಗಿರಲಿ, BMRCL ಆಗಿರಲಿ. ನೀವು ಭಾನುವಾರಕ್ಕೊಂದು ರೇಟು, ಶುಕ್ರವಾರಕ್ಕೊಂದು ರೇಟು, ಹಳಸಿನಕಾಯಿ ವ್ಯಾಪಾರ ಅಲ್ಲ. ಮೆಟ್ರೋ ದರವನ್ನು ಹೆಚ್ಚು ಮಾಡೋದಕ್ಕಾಗಿ ಮೆಟ್ರೋ ಪ್ರಾಧಿಕಾರ ತೀರ್ಮಾನ ಮಾಡಬೇಕು, ಜನರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಬೇಕು, ಅದಕ್ಕೆ ಆ ರಾಜ್ಯದ ಸರ್ಕಾರವು ಅನುಮೋದನೆ ಕೊಡಬೇಕು. ಇವೆಲ್ಲ ರೀತಿ ರಿವಾಜುಗಳಿದ್ದಾವೆ. ಜನಸೇವೆಗಿಂತ ಗಲ್ಲ ತುಂಬೋದೇ ಮುಖ್ಯ ಆಯ್ತಾ? ವೃದ್ಧರಿಗೆ ರಿಯಾಯಿತಿ ಕೇಳೋದಕ್ಕೆ ಹೋದರೆ ನೋ ಎಂಟ್ರಿ. ಮೆಟ್ರೋ ಬಿಟ್ಟರೆ ಅಸ್ತಮಾ ಫ್ರೀ ಆಗಿ ಸಿಗುತ್ತೆ, ಹುಷಾರು. ಕಾಲಿಡೋಕೆ ಜಾಗ ಇರೋದಿಲ್ಲ, ಆದರೂ ರೇಟ್ ಮಾತ್ರ ಸ್ಕೈ ಲೆವೆಲ್ ಇರುತ್ತೆ. ಜನಸೇವೆಗಿಂತ ಎಲ್ಲ BMRCL ಗಲ್ಲ ತುಂಬಿಸೋದ್ರಲ್ಲಿ ಬ್ಯುಸಿ ಆಗಿದೆ. ನಮ್ಮ ಮೆಟ್ರೋ ಪ್ರಯಾಣ ದರ ಮತ್ತೆ ಹೆಚ್ಚಳ ಆಗಿದೆ. ಮೆಟ್ರೋ ದರ ಏರಿಕೆಗೆ ಸಾರ್ವಜನಿಕ ತೀವ್ರ ವಿರೋಧತೆಯನ್ನು ಕೂಡ ವ್ಯಕ್ತಪಡಿಸುತ್ತಿದ್ದಾರೆ. ದರ ಇಳಿಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಆಗ್ರಹಗಳು ಕೂಡ ಜನರಿಂದ ಹೋಗ್ತಾ ಇದೆ. ಆದರೂ ಕೂಡ ದರ ಇಳಿಸಲಾಗ್ತಾ ಇಲ್ಲ. 2 ವರ್ಷಗಳಲ್ಲಿ ಒಟ್ಟು 76% ದರ ಏರಿಕೆಯಾಗಿದೆ. ದೇಶದ ಇತರ ಮೆಟ್ರೋಗಳಿಗೆ ಬೆಂಗಳೂರೇ ಅತ್ಯಂತ ದುಬಾರಿ. ಇನ್ನು ಬೆಂಗಳೂರು ರೂಪಾಯಿ 95, ದೆಹಲಿ ರೂಪಾಯಿ 64, ಚೆನ್ನೈ 50. ಹಿರಿಯ ನಾಗರಿಕರಿಗೆ ಯಾವುದೇ ರಿಯಾಯಿತಿ ದರ ಇಲ್ಲ. ವಾರಕ್ಕೊಮ್ಮೆ ಮೆಟ್ರೋ ಬಹಿಷ್ಕರಿಸಲು ಪ್ರಯಾಣಿಕರ ನಿರ್ಧಾರ. ನಮ್ಮ ಮೆಟ್ರೋ ಎಂಬ ವ್ಯಂಗ್ಯಭರಿತ ಮೀಮ್ಗಳ ಹಾವಳಿಯೂ ಕೂಡ ಹೆಚ್ಚಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.